ಫಸ್ಟ್ ಆಫ್ ಆಲ್ ನನ್ನ ಲೈಫಲ್ಲಿ ನಾನು ಅಪ್ಲಿಕೇಬಲ್ ಮಾಡ್ಕೊಳ್ತಿದ್ದೆ. ಸೌತ್ ವೆಸ್ಟ್ ಡೋರ್ ವಿಲ್ ಗಿವ್ಸ್ ದ ಎಕ್ಸ್ಟ್ರೀಮ್ ಪನಿಷ್ಮೆಂಟ್ ಆಫ್. ಸರ್, ಆ ಪಾಯಿಂಟಿಗೆ ಬರ್ತೀನಿ ನಾನು. ನನಗೂ ಒಂದು ಪ್ರಶ್ನೆ ಕಾಡ್ತಿದೆ. ಭೂಮಿ ಮೇಲೆ ಪ್ರತಿ ಜೀವಿಗೊಂದು ಒಂದೆಲ್ಲ ಒಂದು ನಕ್ಷತ್ರದ ಜನ್ಮ ತಾಳೆ ಇರುತ್ತೆ ಸರ್. ನನ್ನ ಬರ್ತ್ ಚಾರ್ಟು ನನ್ನ ಮನೆ ಸೈಜನ್ನ ಡಿಸೈಡ್ ಮಾಡುತ್ತೆ ಸರ್. ದಟ್ ಈಸ್ ಕಾಲ್ಡ್ ಆ ನಕ್ಷತ್ರ, ತಿಥಿ, ಮಾಸ, ಪಕ್ಷ, ವಾರ, ಅಂಶ, ಕರ್ಣ. ಒಬ್ಬರೊಬ್ಬರಿಗೆ ಒಂದೊಂದು ಥರ ಅವ್ರವ್ರ ಬರ್ತ್ ಚಾರ್ಟ್ ಪ್ರಕಾರ, ಅವ್ರವ್ರ ಸೈಜ್ ಪ್ರಕಾರ ಅವ್ರವ್ರಿಗೆ ಡಿಫರ್ ಆಗ್ತದೆ. ವಾಸ್ತು ಚಾನಲ್ಗಳಾಯಿತು, ವಾಸ್ತು ಯೂಟ್ಯೂಬಲ್ಲಿ ಎಲ್ಲರೂ ಹೇಳ್ತಾರೆ. ಅದು ಸಾಕಾಗುತ್ತಾ? 1+3 4 ರಾಹು ನಂಬರ್. ವಾಸ್ತು ಹೇಳೋದು ಕೆಲಸ ಅಲ್ಲ ಸರ್, ವಾಸ್ತು ಪ್ಲ್ಯಾನ್ ಹಾಕೋದೇ ಕೆಲಸ. ಎವ್ರಿಬಡೀಸ್ ಲೈಫ್ ಇಸ್ ಡ್ರಿವನ್ ಬೈ 2 ಎನರ್ಜೀಸ್. ಅದಕ್ಕೆ ಸರ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡುವಾಗ ಪುನಃ ಬನ್ನಿ ಅನ್ನಲ್ಲ, ಡಿಸ್ಚಾರ್ಜ್ ಆದಮೇಲೆ ಕೊಟ್ಟು ಕೈಟ್ ಕೊಟ್ಬಿಟ್ಟು ಮತ್ತೆ ಬರಬೇಡಿ ಅಂತೇಳಿ ಕೊಡ್ತಾರೆ. ಔಟ್ ಆಫ್ 4 ಡೈರೆಕ್ಷನ್ ವಿಚ್ ಯು ಫೀಲ್ ನೆಗೆಟಿವ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಅಫಿಷಿಯಲಿ ವೆಲ್ಕಮ್ ಟು RP ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಸರ್, ನಾವು ಶುರು ಮಾಡ್ತಾ ದ ಲಾಟ್ ಆಫ್ ಕ್ವಶನ್ಸ್ ಸರ್ ನಿಮ್ಗೆ ಸುಮಾರು ಕೇಳೋಂಥದ್ದಿದೆ. ಈಗ ಶುರು ಮಾಡ್ತಾ ನಿಮ್ಮನ್ನ ಹೇಗೆ ಅಡ್ರೆಸ್ ಮಾಡೋದು ಸರ್? ಇದೊಂದು ಸಬ್ಜೆಕ್ಟು. ಅಂದರೆ ಶುಡ್ ವಿ ಅಡ್ರೆಸ್ ಯು ಆ್ಯಸ್ ಎ ಸರ್, ಗುರೂಜಿ, ಸ್ವಾಮೀಜಿ? ವಾಟ್ ಈಸ್ ದಟ್ ಪ್ರಿಫರ್ಡ್? ಆ್ಯಸ್ ಎ ವಿಶ್ ಸರ್. ನಾರ್ಮಲಾಗಿ ಜನರ ಎಕ್ಸ್ಪೆಕ್ಟೇಷನ್ನು ಮಾತಾಡುವಾಗ ಯಾವ ಥರ ಕನ್ವೀನಿಯೆಂಟ್ ಸರ್ ಟು ಬಿ ಕಾಲ್ಡ್ ಆ್ಯಸ್? ನೀವು ಯು ಆರ್ PhD ಹೋಲ್ಡರ್, ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು PhD ಮಾಡಿದ್ದೀರಿ. ಸೊ ಶುಡ್ ವಿ ಕಾಲ್ ಯು ಆ್ಯಸ್ ಅ ಡಾಕ್ಟರ್ ಆ್ಯಂಡ್ ಅಡ್ರೆಸ್? ಬಿಕಾಸ್ ಈ ಸಬ್ಜೆಕ್ಟೇ ಆ ಥರದ್ದು ಸರ್ ಇದು. ಎಸ್, ಹೌದು. ಸೊ ವಾಟ್ ಯು ಪ್ರಿಫರ್? ವಿಚ್ ಎವರ್ ಯು ವಿಶ್, ದ ಮೋಸ್ಟ್ ಫೆಮಿಲಿಯರ್ ಒನ್. ಪರ್ಫೆಕ್ಟ್. ನಾವೆಲ್ಲ ಸರ್ ಅಂತ ಕರೆದ್ರೆ ನಮ್ಗೆ ಕಂಫರ್ಟಬಲ್. ಸೊ ಯು ಪ್ಲೀಸ್. ಎಸ್, ಯು ಪ್ಲೀಸ್. ಸೊ ನೀವು ಗುರೂಜಿ ಅಂದ್ರೂ ಹ್ಞೂ ಕೊಡ್ತೀರಿ ಸರ್. ನೀವು ಹೌ ಡಿಡ್ ಯು ಕಮ್ ಟು ದಿಸ್ ಫೀಲ್ಡ್ ಅನ್ನೋದು ಒಂದು ಸ್ವಲ್ಪ ಬ್ರೀಫ್ ಮಾಡಿ ಸರ್. ಅಂದರೆ ವೈ ಡಿಡ್ ಯು ಚೂಸ್ ದಿಸ್? ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇತ್ತಾ? ಅಂದರೆ ದಿಸ್ ಫ್ರಮ್ ಏಜಸ್ಸಿಂದ ನೀವು ಮಾಡ್ತಾ ಇದ್ದೀರಾ ಈ ಫೀಲ್ಡಲ್ಲಿ? ಯಾವ ಥರ ಸರ್? ಹೌ ಡಿಡ್ ಯು ಕಮ್ ಟು ದಿಸ್ ಫೀಲ್ಡ್? ಓಕೆ, ಬೇಸಿಕಲಿ ನಾನು ಬಂದು MSc ಸೈಕಾಲಜಿ ಆ್ಯಂಡ್ MEd ಫ್ರಮ್ ಗುಲ್ಬರ್ಗ ಯೂನಿವರ್ಸಿಟಿ. ಸೈಕಾಲಜಿ ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸೋಲ್, ಮೈಂಡ್ ಆ್ಯಂಡ್ ಬಿಹೇವಿಯರ್. ನನಗೆ ಅಲ್ಲಿ ಇರಬೇಕಾದ್ರೆ ಕ್ವಶನ್ ರೈಸ್ ಆಗ್ತಿತ್ತು ಸರ್. ಪ್ರತಿ ಸಲ HOD ಸರ್ ಕಡೆ ಹೋಗೋನು ಪರ್ಸ್ನಲಿ ಟೈಮ್ ತೊಗೊಂಡು ಅವ್ರಿಗೆಲ್ಲ ತಲೆ ತಿಂತಿದ್ದವನು. ಸರ್, ಇದು ಸೋಲ್ ಅಂದರೆ ಏನು, ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ಫಂಕ್ಷನ್ ಮಾಡುತ್ತೆ, ನಮ್ಮನ್ನು ಹೇಗೆ ಡ್ರೈವ್ ಮಾಡುತ್ತೆ, ಇದು ಹೇಗೆಲ್ಲ ಸರ್. ಸುಮಾರು ಒಂದೂವರೆ ವರ್ಷ ನಂತರ ಒಂದು ಸ್ವಲ್ಪ ನಾನು ಹಿಂಸೆ ಅವರು ತಾಳ್ಕೊಳ್ಳಿಲ್ಲ. ಗುಲ್ಬರ್ಗ ಯೂನಿವರ್ಸಿಟಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್, ಸೈಕಾಲಜಿ ಡಿಪಾರ್ಟ್ಮೆಂಟ್, ಡಾಕ್ಟರ್ ಶಿವಕುಮಾರ್ ಚೆಂಗ್ಟಿ ಸರ್ ಅವರು ರೆಫರ್ ಮಾಡಿದ್ದು ವಾಸ್ತು ರಿಲೇಟೆಡ್, ಆಸ್ಟ್ರಾಲಜಿ ರಿಲೇಟೆಡ್, ನಿನ್ನೆಲ್ಲ ಕ್ವಶನ್ಸ್ಗೂ ಈ ಫೀಲ್ಡಲ್ಲಿ ಆನ್ಸರ್ ಸಿಗುತ್ತೆ. ಈ ಫೀಲ್ಡಲ್ಲಿ ದ ಮೋಸ್ಟ್ ಸೂಟೇಬಲ್ ಸಬ್ಜೆಕ್ಟ್ ನಿನಗಿದು ಸರ್. ಅಲ್ಲಿಂದ ನನ್ನ ಜರ್ನಿ ಈ ಕಡೆ ಶುರುವಾಗಿತ್ತು ಸರ್. ಹಾಗಾದರೆ ಸಮ್ವನ್ ಐಡೆಂಟಿಫೈಡ್ ಯುವರ್ ಸ್ಟ್ರೆಂತ್ ಆಸ್ ಎ ಸ್ಟೂಡೆಂಟ್. ನೀವಿದ್ದರೆ ನಿಮ್ಮನ್ನ ಐಡೆಂಟಿಫೈ ಮಾಡಿ ಇರ್ಬೋದು. ಸೊ ಆಗಿಂದ ಇಸ್ ಇಟ್ ಯುವರ್ ನಾವು ಪ್ಯಾಷನ್ ಆರ್ ನಿಮಗೆ ಇಂಟ್ರೆಸ್ಟಿಂದ ಸ್ವಲ್ಪ ಬಂದು ಆ ಥರ ಇಂಟ್ರೆಸ್ಟ್ ಬಂತ ಸರ್? ಈಗ ಪ್ಯಾಷನ್ ಆಗ್ಬಿಡ್ತಾ ಸರ್? ಹೌದು, ಪ್ಯಾಷನ್. ಇಟ್ಸ್ ಅ ಪ್ಯಾಷನ್. ಹಾಂ ಸರ್. ಫುಲ್ ಟೈಮ್ ಖುಷಿ ಬೇಕು ಅಂದರೆ ಈ ಫೀಲ್ಡ್ ಬೇಕು ಸರ್. ಕೆಲಸ ಇಲ್ಲದೆ ಇರೋಕ್ಕಾಗಲ್ಲ. ಇದು ಕೆಲಸ ಅಂತ ಫೀಲ್ ಕೊಡಲ್ಲ ಸರ್. ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲಿ ಮಾಡಿದ್ರಿ ಸರ್? ಪುಣೆ ಯೂನಿವರ್ಸಿಟಿ ಸರ್. ಪುಣೆ ಯೂನಿವರ್ಸಿಟಿ, ಕವಿಗುರು ಕಾಳಿದಾಸ್ ಸಂಸ್ಕೃತ ಯೂನಿವರ್ಸಿಟಿ, ಪುಣೆ. ಅಂದರೆ ಇದು ತುಂಬ ಹಳೆ ಯೂನಿವರ್ಸಿಟಿ. ಹಳೆ ಯೂನಿವರ್ಸಿಟಿ. ಹಾಂ. ಅದು ಸ್ಪೆಸಿಫಿಕ್ ಆಗಿ ಮೊದಲೆಲ್ಲ ಅಫಿಲಿಯೇಷನ್ ಟು ನಾಗ್ಪುರ್ ಯೂನಿವರ್ಸಿಟಿ ಇತ್ತು, ಈಗ ಆಟೋನಮಸ್ ಯೂನಿವರ್ಸಿಟಿ ಇದು. ಆಟೋನಮಸ್ ಯೂನಿವರ್ಸಿಟಿ. ಎಸ್ ಎಸ್. ಆ್ಯಂಡ್ ಸಾಂಸ್ಕ್ರಿಟ್, ವಾಸ್ತು, ನ್ಯೂಮರಾಲಜಿ, ಆಲ್ಮೋಸ್ಟ್ ಇಂಡಿಯನ್ ಆನ್ಸೆಂಟ್ ವೇದಿಕ್ ನಾಲೆಜಸ್ ಎಲ್ಲ ಸಬ್ಜೆಕ್ಟ್ಸ್ ಇದೆ. ನಮ್ಮ ರೆಗ್ಯುಲರ್ ಫಾರ್ಮಲ್ ಯೂನಿವರ್ಸಿಟೀಸ್ ಥರ ಅಲ್ಲದೆ ಈ ಥರ ಸರ್. ವಾರಣಾಸಿ ಒಂದಿದೆ, ಕಾಶಿ, ಅದು ಬಿಟ್ಟರೆ ನಂತರ ಇದೆ ಡೀಮ್ಡ್ ಯೂನಿವರ್ಸಿಟಿ ಅಲ್ಲ ಸರ್? ಎಸ್ ಎಸ್. ಓಕೆ. ಅಂದರೆ ಇದೇ ಸ್ಪೆಸಿಫಿಕ್ ಅಫಿಲಿಯೇಷನ್ ಮುಂಚೆನೂ ಇತ್ತ ಸರ್? ಅಂದರೆ ಇನ್ ದ ಸೆನ್ಸ್ ಈ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಥರ ಗೌರ್ಮೆಂಟ್? ಹೌದು, ಗೌರ್ಮೆಂಟ್ ಯೂನಿವರ್ಸಿಟಿ ಅದು. ದಿಸ್ ಆರ್ ಆಲ್ ಎಸ್ ರೆಕಗ್ನೈಸ್ಡ್. ಎಸ್. ಸೊ ಈ ಥೀಸಿಸ್ ಅಂತ ಮಾಡ್ತೀವಲ್ಲ ಸರ್ ನಾವು, PhD. ಹೌದು. ಸೊ ಹೌ ಮೆನಿ ಇಯರ್ಸ್ ಯು ಸ್ಪೆಂಟ್? 4 years ಸರ್. ಆಫ್ಟರ್ PhD ನಿಯರ್ಲಿ 4 years. ನಿಯರ್ಲಿ 4 years. ಹಾಂ. ನನಗೆ ಕೋವಿಡ್ ಟೈಮಲ್ಲಿ ಒಂಚೂರು ಟೈಮ್ ಕಿಲ್ ಆಯ್ತಲ್ಲಿ, ಹಾಗಾಗಿ ಎಕ್ಸ್ಟ್ರಾ 1 year. ಯೂಶ್ವಲಿ 3 years, 3 to 3.5 ಆಗುತ್ತೆ.
ಅಲ್ಲೊಂದು 6 to 8 months ಟೈಮ್ ಎಕ್ಸ್ಟ್ರಾ ಹೋಯಿತು. ಹಾಂ. ಏನು ಸರ್, ವಾಟ್ ವಾಸ್ ಯುವರ್ ಸಬ್ಜೆಕ್ಟ್? PhD ಇದು. ಹಾಂ. ಇಂಟಿಗ್ರೇಟಿಂಗ್ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನಿಟಿ, ಎಸ್ಪೆಷಲಿ ಇನ್ ಸಿವಿಲ್ ಸ್ಟ್ರಕ್ಚರ್, ಇಂಪ್ಯಾಕ್ಟ್ ಆಫ್ ಸಿವಿಲ್ ಸ್ಟ್ರಕ್ಚರ್, ಇಂಪ್ಯಾಕ್ಟ್ ಆಫ್ ಶೇಪ್ ಆಫ್ ದ ಬಿಲ್ಡ್. ಸೊ ದಿಸ್ ಈಸ್ ಯುವರ್ ಥೀಸಿಸ್. ಅಂದರೆ ನೀವು ಇದನ್ನು ತುಂಬ ಡೆಪ್ತಾಗಿ ಇದರಲ್ಲಿ ವಿಲ್ ಯು ರಿಯಲಿ ರಿಲೇಟ್ ಟು ರಿಯಾಲಿಟಿ ಸರ್? ತುಂಬ ಸರ್, ಪ್ರಾಕ್ಟಿಕಲ್ ಆಗೇ ಇದೆ ಸರ್. ಅದು ನಿಮ್ಮ ಪ್ರಾಕ್ಟಿಕಲ್ ವರ್ಕ್ ಎಲ್ಲ ತುಂಬ ಪುಣೆಯಲ್ಲೇ ನಡೀತಾ ಅಥವಾ ಯು ಚೂಸ್ ಟು ಯುವರ್ ಪ್ಲೇಸಸ್? PG ಮಾತ್ರ ಅಲ್ಲೇ ಸರ್. ಆಫ್ಟರ್ ಕಂಪ್ಲೀಷನ್ PG ಇಂಟರ್ನ್ಶಿಪ್ ಇರುತ್ತೆ ಸರ್. ಲೈಕ್ ಫೀಲ್ಡ್ ವಿಸಿಟ್, ಪ್ರಾಕ್ಟಿಕಲ್ ಅದು. ಆಲ್ಮೋಸ್ಟ್ ಆನ್ಸೆಂಟ್ ಫೋರ್ಟ್ಸ್ ಎಲ್ಲ ವಿಸಿಟ್ ಮಾಡಿಸೋರು, ಪ್ಯಾಲೇಸಸ್ ಎಲ್ಲ ವಿಸಿಟ್ ಮಾಡಿಸೋರು. ಸಮ್ ಟೆಂಪಲ್ಸ್ ಆರ್ ಬಿಲ್ಟ್ ಆಗಿರೋ ಇಯರ್ ಗೊತ್ತಿಲ್ಲ. ಸಮ್ ಟೆಂಪಲ್ಸ್ ಆರ್ ಸ್ಟಿಲ್ ಫಂಕ್ಷನಿಂಗ್ ದೋ ಇಟ್ ಈಸ್ ಬಿಲ್ಟ್ ಬಿಫೋರ್ ಇನ್ ದ ಟೈಮ್ ಆಫ್ BC. 1500 ವರ್ಷಗಳ ನಂತರನೂ ಸ್ಟಿಲ್ ಫಂಕ್ಷನಿಂಗ್ ಇದೆ ಟೆಂಪಲ್ಸ್. ಸೊ ಸಮಥಿಂಗ್ ವಾಸ್ತು ಎನರ್ಜಿ ವರ್ಕ್ ಮಾಡ್ತಾ ಇದೆ. ಈಸ್ ಯುವರ್ ಬಿಲೀಫ್ ಸಿಸ್ಟಮ್. ಅಂದರೆ ನೀವು ಅಲ್ಲಿ ಇಂಪ್ರೆಸ್ ಆದ್ರಿ. ಈ ಕಾರ್ಬನ್ ಡೇಟಿಂಗ್ ಮಾಡಿ ಟೆಂಪಲ್ಸ್ ಎಲ್ಲ ಒಂದು ಅಪ್ರಾಕ್ಸಿಮೇಟ್ಲಿ 10 ವರ್ಷ ಅಂತ ಹೇಳ್ತಾರೆ. ಹೌದು. ಇಟ್ಸ್ ಸ್ಟಿಲ್ ಫಂಕ್ಷನಿಂಗ್ ಅಂದರೆ ದಟ್ ಈಸ್ ಅ ವಾಸ್ತು. ಹೌದು. ನೀವೆಲ್ಲ ಇದನ್ನು ಸ್ಟಡಿ ಮಾಡಾದಮೇಲೆ ಸರ್, ಈ ಪ್ರಾಕ್ಟೀಸಿಗೆ ಬರೋಕ್ಕೆ ಡಿಡ್ ಯು ರಿಯಲಿ ಟೇಕ್ ಸಮ್ ಟೈಮ್ ಅಥವಾ ಸ್ಟಡೀಸ್ ಮುಗಿತಾನೆ ಪ್ರಾಕ್ಟೀಸ್ ಮಾಡಿದ್ರಾ? ಸ್ಟಡೀಸ್ ಮಾಡ್ತಾನೆ ಸಿನ್ಸ್ ಫೀಲ್ಡ್ ವರ್ಕ್ ಎಲ್ಲ ಮಾಡ್ತಾ ಇದ್ರಿ. ಹೌದು ಸರ್. ಅಲ್ಲಿಂದನೇ ಶುರು ಮಾಡಿದ್ರಾ ಸರ್ ಈ ಪ್ರಾಕ್ಟೀಸ್? ಈ ನಾಲೆಜು ಸುಮ್ ಕೊಡೋಕ್ಕಂತೂ ಬಿಡಲ್ಲ ಸರ್. ವೈಲ್ ಸ್ಟಡಿಂಗ್ PG ಅಲ್ಲಿ ಮಾಸ್ಟರ್ ಡಿಗ್ರಿ ಅಲ್ಲಿ ಪ್ರಾಕ್ಟಿಕಲ್ ಫಸ್ಟ್ ಆಫ್ ಆಲ್ ನನ್ನ ಲೈಫಲ್ಲಿ ನಾನು ಅಪ್ಲಿಕೇಬಲ್ ಮಾಡ್ಕೊಳ್ತಿದ್ದೆ ಸರ್. ರಿಯಲಿ ಡೈರೆಕ್ಷನ್ಸ್ ಪ್ಲೇ ಆಗುತ್ತಾ ಇಂಡಿವಿಜುವಲ್ ಲೈಫಲ್ಲಿ? ನಾರ್ತ್ ಈಸ್ಟಲ್ಲಿ ವಾಟರ್ ಎಲಿಮೆಂಟ್ ಇರಬೇಕಂದ್ರೆ ಪ್ಲೇ ಆಗುತ್ತಾ? ಇಂಪಾರ್ಟೆನ್ಸಾ? ಸೌತ್ ವೆಸ್ಟ್ ಏನಕ್ಕೆ ನೆಗೆಟಿವ್ ಇಂಪ್ಯಾಕ್ಟು? ಸೌತ್ ವೆಸ್ಟ್ ಡೋರ್ ಇಟ್ ವಿಲ್ ಗಿವ್ಸ್ ದ ಎಕ್ಸ್ಟ್ರೀಮ್ ಪನಿಷ್ಮೆಂಟ್ ಆಫ್ ಡೆತ್ ಓನ್ಲಿ. ಸೊ ಇದನ್ನು ನೀವು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದ್ರಿ? ಕೊಡೋಕ್ಕೆ ಬಿಡಲ್ಲ ಸರ್ ಆ ನಾಲೆಜ್. ನಾನು ಮಾಡಿದೆ ಅನ್ನೋದಕ್ಕಿಂತಲೂ ಆ ನಾಲೆಜ್ ನನ್ನನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇರೋದು. ತಲೆಯಲ್ಲಿ ಅದನ್ನೇ ಎನಿ ಟೈಮ್ ಸರ್ ತಲೆಯಲ್ಲಿ ಸುತ್ತಾ ಇರುತ್ತೆ ಅದು. ಆ ಪ್ರಿನ್ಸಿಪಲ್ಸ್ ಎಲ್ಲ ಒಂದು ಸಿವಿಲ್ ಸ್ಟ್ರಕ್ಚರ್ ನೋಡೋದೆ ಅಂದಮೇಲೆ ಪ್ಲಸ್ ಏನು ಮೈನಸ್ ಏನು ರಿಯಲಿ ವರ್ಕ್ ಆಗುತ್ತಾ? ಸೊ ಬೇಸಿಕಲಿ ನೀವು ಓದಿರೋಂಥದ್ದನ್ನು ಅಪ್ಲಿಕೇಶನ್ ಶುರು ಮಾಡಿಬಿಟ್ರಿ. ಸಹಜವಾಗಿ ಆಗುತ್ತೆ, ಸಹಜವಾಗಿ ಎಲ್ರಿಗೂ ಆಗುತ್ತೆ ಸರ್. ಸೊ ಹೌ ಲಾಂಗ್ ಸರ್ ಯು ಆರ್ ಪ್ರಾಕ್ಟೀಸಿಂಗ್ ದಿಸ್? ಈಗ 9ನೇ ವರ್ಷ ಆಯಿತು. ಇದು 9ನೇ ವರ್ಷ. ಸೊ ನಿಮ್ಮ ಕ್ಲೈಂಟಲ್ ಬೇಸು ಯಾವ ಥರದಿಂದ ಯಾವ ಥರದವರೆಗಿದ್ದಾರೆ ಸರ್? ಇನಿಷಿಯಲಿ ರೆಸಿಡೆನ್ಷಿಯಲ್ ವಿಸಿಟ್ಸ್ ಜಾಸ್ತಿ ಇರ್ತಾಯಿತ್ತು. ರೆಸಿಡೆನ್ಷಿಯಲ್ ಪ್ಲಾನ್ಸ್ ಕೇಳ್ಕೊಂಡು ಬರೋರು. ಈಗೆಲ್ಲ ವ್ಯಾಸ್ಟ್ ಆಗಿದೆ ಸರ್. ಎಸ್ಪೆಷಲಿ ಇಂಡಸ್ಟ್ರಿಯಲ್ ಜನನು ಅಪ್ರೋಚ್ ಆಗ್ತಾ ಇದ್ದಾರೆ. ಬಿಕಾಸ್ ಎಟ್ ದ ಸೇಮ್ ಟೈಮ್ ಸಿವಿಲ್ ಸ್ಟ್ರಕ್ಚರ್ ಆಸ್ಪೀಸಸ್ ಮುಹೂರ್ತ ಆಲ್ಸೋ ಇಂಪಾರ್ಟೆಂಟ್. ಸರ್ ಆ ಪಾಯಿಂಟಿಗೆ ಬರ್ತೀನಿ ನಾನು. ನನಗೂ ಒಂದು ಪ್ರಶ್ನೆ ಕಾಡ್ತಿದೆ, ಕೇಳಬೇಕು ಅಂತಲೇ ಇತ್ತು. ಕಮಿಂಗ್ ಟು ಯುವರ್ ಸಬ್ಜೆಕ್ಟ್ ಓನ್ಲಿ ಸರ್. ಪ್ಲೀಸ್. ಈಗ ನಾವು ಒಂದು ಮನೆ ಕಟ್ಟಬೇಕು, ಫ್ಯಾಕ್ಟ್ರಿ ಕಟ್ಟಬೇಕು, ಇಲ್ಲ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಒಂದು ಲೇಔಟ್ ಮಾಡಬೇಕು, ಅಪಾರ್ಟ್ಮೆಂಟ್ ಮಾಡಬೇಕು, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಕಟ್ಟೋಕ್ಕೆ ಅಂತ. ಇದಕ್ಕೆ ನನಗೆ ಅರ್ಥ ಆಗಿರೋದೇನು ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಆರ್ಕಿಟೆಕ್ಚರ್, ಇಟ್ ಈಸ್ ನಾಟ್ ಜಸ್ಟ್ ಸಿವಿಲ್ ಸ್ಟ್ರಕ್ಚರ್. ಓಕೆ. ಇದ್ರ ಜೊತೆಗೆ ವಾಸ್ತು ಅಂತ ಒಂದು. ನಿಮ್ಮನ್ನು ಭೇಟಿ ಮಾಡಾದ್ಮೇಲೆ ನನಗೇನು ಅನ್ನಿಸ್ತು ಅಂದರೆ ಬರೀ ವಾಸ್ತು ಸಿವಿಲ್ ಸ್ಟ್ರಕ್ಚರ್ ಅಲ್ಲದೆ ನಿಮ್ಮ ಬರ್ತ್ ಚಾರ್ಟ್ ಪ್ರಕಾರ ಅದಕ್ಕೆ ತಕ್ಕಂತೆ ಇರೋಂಥ ಬೆನಿಫಿಟ್ಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಡಿಸೈನ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ. ಹೌದು. ಸೊ ಇದು ಕಾಂಬಿನೇಷನ್ ಏನು, ಹೆಂಗೆ? ಯು ಪ್ಲೀಸ್ ಎಕ್ಸ್ಪ್ಲೈನ್ ಸರ್. 30-40 ಸೈಜ್ ಇದೆ ಸರ್. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಬಂದದ್ದೇ ಹಾರ್ಡ್ಲಿ ಒಂದು 60-70 ಇಯರ್ಸ್ ಇತ್ತೀಚೆಗೆ. ಹೌದಾ ಸರಿ, ಅದನ್ನೇ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. 30-40 ಸೈಜ್ ಇದೆ. ಆನ್ ವಾಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ವಿಲ್ ಯು ಡಿಸೈಡ್ ದ ಮೇಜರ್ಮೆಂಟ್ಸ್ ಆಫ್ ಸಿವಿಲ್ ಸ್ಟ್ರಕ್ಚರ್? ವಿಡ್ತ್ ಅಂತ ಲೆಂತ್ ಅಂತ ಸೈಜ್ ತೊಗೊಳ್ತೀವಿ. ಯಾವ ಆಧಾರದ ಮೇಲೆ ಬೇಕಲ್ಲ, ಆಧಾರ ಬೇಕಲ್ಲ. ಈ ಮುಂಚೆ ತುಂಬ ಆನ್ಸೆಂಟೆಡ್ ಡೇಸಲ್ಲೆಲ್ಲ ಆ ಮನೆ ಯಜಮಾನನ ಇದನ್ನು ಮೊಳ ಅಂತ ಕರಿತೀವಿ ಸರ್. ಇದು ಮೊಳ, ಇದು ಸೈಜಾಗಿ ತೊಗೊಳ್ತಾಯಿದ್ರು. ಯಾರ್ದು? ಆ ಯಾವ ಸಿವಿಲ್ ಸ್ಟ್ರಕ್ಚರ್ ಬಿಲ್ಟಪ್ ಮಾಡಬೇಕೋ ಆ ಮನೆಯ ಯಜಮಾನನ ಮೊಳಕೈ. ಅದು ಅಳತೆಗೂ ಅಲ್ಲ ಅವ್ರಿಗೆ, ಅದು ಎರಡು ಸ್ಟಿಕ್ ಮೇಜರ್ಮೆಂಟ್. ಅದು ಫೀಟ್ಸು ಅಡಿ ಇತ್ತೀಚೆಗೆ ಬಂದಿರೋದು. ಈಗ ಇದು ಸೈಜ್ ಅಂತೂ ನನ್ನ ಸೈಜೇ ಬೇರೆ, ನಿಮ್ಮ ಸೈಜೇ ಬೇರೆ. ಅಲ್ಲಿಂದ ಶುರುವಾಗಿ ಎಟ್ ದ ಸೇಮ್ ಟೈಮ್ ಬರ್ತ್ ಚಾರ್ಟು ಕೂಡ ಇಂಪಾರ್ಟೆಂಟ್ ಸರ್. ಹೇಗಂದರೆ ನಮಗೆಲ್ಲರೂ ಒಂದು ಬರ್ತ್ ಸ್ಟಾರ್ ಅಂತಿದೆ.
ಮನೆ ಭೂಮಿ ಮೇಲೆ ಪ್ರತಿ ಜೀವಿಗೊಂದು ಒಂದೆಲ್ಲ ಒಂದು ನಕ್ಷತ್ರದ ಜನ್ಮ ತಾಳಿರುತ್ತೆ ಸರ್. ಮನೆ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ ಅಂದರೆ ಡೇ 1 ಫೌಂಡೇಶನ್ ಡೇ ಜನ್ಮ ತಾಳ್ತಾ ಇದೆ, ಅದು ಕನ್ಸೀವ್ ಆಗ್ತಾ ಇದೆ. ಹೌದಾ? ಕನ್ಸೀವ್ ಶುರುವಾಯಿತು, ಗೃಹ ಪ್ರವೇಶ ಅದು ಡೆಲಿವರಿ ಸರ್, ಕಂಪ್ಲೀಟ್ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಮತ್ತು ಇದೆಲ್ಲನೂ ಒಂದಲ್ಲ ಒಂದು ಟೈಮ್ ಝೋನಲ್ಲೇ ಆಗ್ತಾ ಇದೆಯಲ್ಲ. ಅಂದರೆ ನೀವು ಇದನ್ನು ರಿಲೇಟ್ ಮಾಡ್ತಿದ್ರಿ ಅಂದರೆ ಒಂದು ಯಾರ್ಡ್ ಸ್ಟಿಕ್ ಥರ ರಿಲೇಟ್ ಮಾಡ್ತಾ ಇದ್ದೀರಿ. ಅಂದರೆ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಅ ಬೇಸ್, ಸಮಥಿಂಗ್ ಟು ರಿಲೇಟ್ ಅಂತ ಹೇಳ್ತಾ ಎಸ್. ಮನೆಗೆ ಸಿವಿಲ್ ಸ್ಟ್ರಕ್ಚರ್ಗೆ ಮೆಜರ್ಮೆಂಟ್ಸು ನನ್ನ ಚಾರ್ಟು ನನ್ನ ಮನೆ ಸೈಜನ್ನ ಡಿಸೈಡ್ ಮಾಡುತ್ತೆ ಸರ್. ದಟ್ ಈಸ್ ಕಾಲ್ಡ್ ಆಯಾ. ಆಯಾದು ನನ್ನ ಮನೆ ಸೈಜು ನಿಮ್ಮ ಮನೆ ಸೈಜು ಸೇಮ್ ಇರಬೇಕಾಗಿಲ್ಲ. ಎಟ್ ದ ಸೇಮ್ ಟೈಮ್ ನನ್ನ ನಕ್ಷತ್ರ, ಮನೆಗೊಂದು ನಕ್ಷತ್ರ ಬರುತ್ತೆ ಸರ್. ಪ್ರತಿಷ್ಠಾಪನೆ ಆಯಿತು ಅಂದರೆ ಮನೆಗೊಂದು ನಕ್ಷತ್ರ ಬಂತು. ತುಂಬ ಹಳಿ ಕಾಲದೆಲ್ಲ ನಾವು ಕೇಳಿಸ್ಕೊಂಡಿವಿ, ಏಕನಾಡಿ ಇರ್ಕೊಡೋದು ಅಂತಾರೆ ಸರ್. ಮದುವೆಗೂ ಏಕನಾಡಿ ಇರ್ಕೊಡೋದು ಅಂತಾರೆ. ಇಲ್ಲೂ ಹಾಗೆ ನನ್ನ ನಕ್ಷತ್ರ ಮತ್ತು ಮನೆಯ ನಕ್ಷತ್ರ ಎರಡೂ ಒಂದೇ ಬಂದಿದ್ದರೆ ಅಗೇನ್ ಸೇಮ್ ಎಫೆಕ್ಟ್, ಎಕ್ಸ್ಟ್ರೀಮ್ ಪನಿಷ್ಮೆಂಟ್ ಆಫ್ ಡೆತ್. ಹಾಗಾಗಿ ಈ ಏಕನಾಡಿ, ಏಕ ಮೀನ್ಸ್ ಒಂದು, ನಾಡಿ ಮೀನ್ಸ್ ನಕ್ಷತ್ರ. ಏಕನಕ್ಷತ್ರ ಅವಾಯ್ಡ್ ಮಾಡಬೇಕು ಸರ್. ಅದೇ ಪ್ರಕಾರ ಆಯ ಇರುತ್ತೆ, ಇನ್ಕಮ್ ಎಕ್ಸ್ಪೆಂಡಿಚರ್ ವ್ಯಯ ಇರುತ್ತೆ. ಆಯ ಜಾಸ್ತಿ ಇದ್ದುಕೊಂಡು ವ್ಯಯ ಸಂಖ್ಯೆ ಕಡಿಮೆ ಇರಬೇಕು. ಆಯ ವ್ಯಯ ಇನ್ಕಮಿಂಗ್ ಜಾಸ್ತಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಎಟ್ ದ ಸೇಮ್ ಟೈಮ್ ನಕ್ಷತ್ರ, ತಿಥಿ, ಮಾಸ, ಪಕ್ಷ, ವಾರ, ಅಂಶ, ಕರ್ಣ ನನ್ನ ಚಾರ್ಟಿಗೆ ಬ್ಯಾಲೆನ್ಸ್, ನವಾಂಶಗಳು ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ಬ್ಯಾಲೆನ್ಸ್ ಇನ್ ದ ಸೆನ್ಸ್ ಅಗೇನ್ ಸೇಮ್ 5 ಎಲಿಮೆಂಟ್ಸ್: ಪೃಥ್ವಿ, ಅಗ್ನಿ, ಆಕಾಶ್, ವಾಯು, ಜಲ್. 5 ಭೂತತ್ವ, ಇವೆಲ್ಲ 5 ತತ್ವಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಎಲ್ಲಿ ವಿತಿನ್ ಅವರ್ ದ ಬಿಲ್ಟ್ ಏರಿಯಾ ಆಫ್ ಸಿವಿಲ್ ಸ್ಟ್ರಕ್ಚರ್. ಇಟ್ ಡಿಫರ್ಸ್ ಅಲ್ಲ ಸರ್, ಒಬ್ಬರೊಬ್ಬರಿಗೆ ಒಂದೊಂದು ಥರ, ಅವ್ರವ್ರ ಬರ್ತ್ ಚಾರ್ಟ್ ಪ್ರಕಾರ, ಅವ್ರವ್ರ ಸೈಟ್ ಸೈಜ್ ಪ್ರಕಾರ ಅವ್ರವ್ರಿಗೆ ಡಿಫರ್ ಆಗ್ತದೆ. ಹೌದು, ಆದರೆ ಬೇಸಿಕ್ ಪ್ರಿನ್ಸಿಪಲ್ ಅನ್ನೋದು ಕಾಮನ್ ಆಗಿರುತ್ತದೆ ಸರ್. ಕಾಮನ್ ಸರ್. ಗಾಳಿ ಎಲ್ರಿಗೂ ಸಹ ಕಾಮನ್ ತಾನೆ, ಸನ್ಲೈಟ್ ಎಲ್ರಿಗೂ ಕಾಮನ್ ತಾನೆ. ಸೊ ಹಾಗಾದರೆ ಈಗ ಬರೋಂಥ ಕೆಲವು ವಾಸ್ತು ಚಾನಲ್ಗಳಾಯಿತು, ವಾಸ್ತು ಯೂಟ್ಯೂಬಲ್ಲಿ ಎಲ್ಲರೂ ಹೇಳ್ತಾರೆ, ಅದು ಅಷ್ಟು ಸಾಕಾಗತ್ತಾ? ಯಾಕಂದರೆ ಬೇಸಿಕ್ ಪ್ರಿನ್ಸಿಪಲ್ ಅಷ್ಟೇ ನಿಲ್ತದಲ್ಲ ಸರ್. ಹಾಗಾಗಲ್ಲ ಸರ್, ಅದರ ಟಿಪ್ಸ್ ಅಂತ ಕರಿಬೋದು ಅಷ್ಟೇ. ಅದು ವಾಸ್ತು ಟಿಪ್ಸ್ ಅದು ಟಿಪ್ಸ್ ಅಷ್ಟೇ. ಇನ್ಡೆಪ್ತಾಗಿ ಸಬ್ಜೆಕ್ಟ್ ನಾಲೆಜ್ ಇದ್ದವರು ಈ ಫೀಲ್ಡಿಗೆ ಬರ್ಬೇಕು ಸರ್. ಸರ್ ಒಂದು ವಿಷಯ ಸರ್, ಮನಿ ಪ್ಲ್ಯಾನ್ ಯಾರು ಕೊಡಬೇಕು? ಹಿ ಮಸ್ಟ್ ಹ್ಯಾವ್ ದ ನಾಲೆಜ್ ಆಫ್ ವಾಸ್ತು, ಹಿ ಮಸ್ಟ್ ಹ್ಯಾವ್ ನಾಲೆಜ್ ಆಫ್ ಆಸ್ಟ್ರಾಲಜಿ, ಹಿ ಮಸ್ಟ್ ಹ್ಯಾವ್ ನಾಲೆಜ್ ಆಫ್ ನ್ಯೂಮರಾಲಜಿ ಬೇಕು ಸರ್. ಗೃಹ ಪ್ರವೇಶ 13ನೇ ತಾರೀಕಲ್ಲಿ ಮಾಡಿ. 1+3 = 4 ರಾಹು ನಂಬರ್. ಮನೆ ಸೋಲ್ಡ್ ಔಟ್ ಆಗುತ್ತೆ 1 ವರ್ಷದಲ್ಲಿ. ನಂಬರ್ 7ನಲ್ಲಿ ಗೃಹಾರಂಭ ಮಾಡಿದರೆ, ಗೃಹಾರಂಭ ಇರ್ಬೋದು, ಫೌಂಡೇಶನ್ ಡೇ, ಡೇ 1 ಆಫ್ ಡಿಗ್ಗಿಂಗ್, ಬುನಾದಿ ಹಾಕೋದಂತೀವಿ ಮಾಡಿದರೆ ಒನ್ ಆಫ್ ಫ್ಯಾಮಿಲಿ ಮೆಂಬರ್, ಎಸ್ಪೆಷಲಿ ಗಂಡು ಸಂತಾನಕ್ಕೆ ಎಫೆಕ್ಟ್ ಆಗುತ್ತೆ ಸರ್. ಹಾಗಾದ್ರೆ ನಾನು ಹಿಂಗೆ ಕರೆಕ್ಟ್ ಮಾಡ್ತೀನಿ, ಪ್ಲೀಸ್. ಡಿಸೈನ್ ನಾನು ಇಂಜಿನಿಯರ್ ಹತ್ರ ತಗೊಳ್ತೀನಿ, ಈ ಪ್ರೋಸೆಸ್ನ ವಾಸ್ತು ಎಕ್ಸ್ಪರ್ಟ್ ಹತ್ರ ತಗೊಳ್ತೀನಿ. ಓಕೆ. ಇನ್ ದ ಸೆನ್ಸ್, ಯಾಕೆ ಐ ಬಿಲೀವ್ ಇಂಜಿನಿಯರ್? ಬಿಕಾಸ್ ನನಗೆ ಮನೆ 40 ವರ್ಷ ಸ್ಟ್ರಾಂಗ್ ಇರಬೇಕು. ಐ ವಾಂಟ್ ಟು ಹ್ಯಾವ್ ಅ ಪ್ರಾಪರ್ ಸ್ಟ್ರಕ್ಚರ್ ಎಲಿಮೆಂಟ್, ಅಂದರೆ ಎಲ್ಲಿ ಸಿಮೆಂಟ್, ಎಷ್ಟು ಕಾಂಕ್ರೀಟ್, ಎಷ್ಟು ಸ್ಟೀಲ್ ಆಗಬೇಕು ಅಂತ. ಓಕೆ. ಐ ವುಡ್ ಲೈಕ್ ಟು ಡಿಸೈನ್ ವಿತ್ ಇಂಜಿನಿಯರ್ ಆಸ್ ಪರ್ ವಾಸ್ತು, ಆಸ್ಟ್ರಾಲಜಿ ಆ್ಯಂಡ್ ನ್ಯೂಮರಾಲಜಿ. ಈ ಕಾಂಬಿನೇಷನ್ ಈಸ್ ಆಲ್ಸೋ ಫೈನ್ ಅಲ್ಲ ಸರ್? ವಾಸ್ತು ಹೇಳೋದು ಕೆಲಸ ಅಲ್ಲ ಸರ್, ವಾಸ್ತು ಪ್ಲ್ಯಾನ್ ಹಾಕೋದೇ ಕೆಲಸ. ಸೊ ದ ಪರ್ಫೆಕ್ಟ್ ವರ್ಡ್ ಈಸ್ ವಾಸ್ತು ಆರ್ಕಿಟೆಕ್ಟ್. ಓಕೆ, ವಾಸ್ತು ಆರ್ಕಿಟೆಕ್ಟ್. ಈಗೆಲ್ಲ ಸೊಸೈಟಿಯಲ್ಲಿ ಹೇಗೆ ರನ್ ಆಗ್ತಿದೆ ಅಂದರೆ, ವಾಸ್ತು ಹೇಳೋರು ಅಂತಾರೆ, ಹೇಳೋರಲ್ಲ ಅದು. ವಾಸ್ತು ಆರ್ಕಿಟೆಕ್ಟ್, ದಟ್ಸ್ ಅ ಕಾನ್ಸೆಪ್ಟ್. ಪರ್ಫೆಕ್ಟ್ ಇಂಜಿನಿಯರ್. ವಾಸ್ತು ನಾಲೆಜ್, ಆಸ್ಟ್ರಾಲಜಿ, ನಾಲೆಜ್ ಆಫ್ ಆಸ್ಟ್ರಾಲಜಿ, ನಾಲೆಜ್ ಆಫ್ ನ್ಯೂಮರಾಲಜಿ, ಮ್ಯಾಂಡೇಟ್ರಿ ಕಂಟೆಂಟ್. ಇವು 3 ಇಲ್ಲ, 2 ಕನ್ವಿನ್ಸ್ ಆಗಿದೆ. ಐ ಗಾಟ್ 2 ಕನ್ವಿನ್ಸಿಂಗ್ ಪಾರ್ಟ್. ಒನ್ ಈಸ್ ವಾಸ್ತು ಆರ್ಕಿಟೆಕ್ಟ್. ಓಕೆ. ಅಂದರೆ ಇಂಜಿನಿಯರ್ಗೆ ಇಟ್ ಶುಡ್ ಬಿ ಬ್ಯಾಕ್ಡ್ ಬೈ ವಾಸ್ತು, ಈ ಶುಡ್ ಬಿ ಬ್ಯಾಕ್ಡ್ ಬೈ ಆಸ್ಟ್ರಾಲಜಿ. ಓಕೆ. ಸೊ ದಟ್ ಆ ಮನೆಗೆ ಬೇಕಾದಂಥ ನಕ್ಷತ್ರಗಳಿಂದ ಮುಹೂರ್ತ ಸರ್, ಡಿಸೈನ್, ಫೌಂಡೇಶನ್ಗೆ ಮುಹೂರ್ತ ಬೇಕು, ಸಿಂಹದ್ವಾರ ಕೂಡ್ಸೋಕ್ಕೆ ಮುಹೂರ್ತ ಬೇಕು. ಅಷ್ಟಕ್ಕೆ ಮುಂಚೆ ಫಸ್ಟ್ ಡಿಸೈನ್ ಬೇಕಲ್ಲ ಸರ್? ಇವೆಲ್ಲ ರೆಡಿ ಆದಮೇಲೆ ನೀವು ಸೈಟ್ ಫಸ್ಟ್, ಅಂದರೆ ಯು ಬೈ ಸೈಟ್, ಅದಕ್ಕೆ ಯಾವ ಸೈಟ್ ಸೂಟ್ ಆಗ್ತದೆ, ಸೆಲೆಕ್ಷನ್ ಆಫ್ ಪ್ಲಾಟ್. ಅಲ್ಲಿ ಇಂಜಿನಿಯರ್ ಹಿ ಕಾಂಟ್ ಟೇಕ್ ಡಿಸಿಷನ್. ರೋಡ್ ಹಿಟ್ಸ್ ನೋಡಬೇಕು, ಸ್ಲೋಪ್ ಆಫ್ ದ ಲ್ಯಾಂಡ್ ನೋಡಬೇಕು, ಆಮೇಲೆ ಶೇಪ್ ಆಫ್ ದ ಲ್ಯಾಂಡ್ ನೋಡಬೇಕು, ಸಾಯಿಲ್ ಸ್ಮೆಲ್ ಕೂಡ ಕನ್ಸಿಡರ್ ತಗೋಬೇಕಿಲ್ಲಿ.
ಟೇಸ್ಟ್ ಆಫ್ ಸಾಯಿಲ್ ಕನ್ಸಿಡರೇಷನ್ ತೊಗೋಬೇಕು. ಅವ್ರು ಮಾಡೋಕ್ಕಾಗಲ್ಲ. ಸೊ ಯು ಮೀನ್ ಟು ಸೇ ರೈಟ್ ಫ್ರಮ್ ಪರ್ಚೇಸ್ ಆಫ್ ದ ಲ್ಯಾಂಡ್, ಎಸ್, ಅಲ್ಲಿಂದ ಟು ಪೂಜೆ, ಗೃಹ ಪ್ರವೇಶ, ಅಲ್ಲಿಂದ ಗೃಹ ಪ್ರವೇಶದವರೆಗೂ. ಹೌದು. ನೀವೊಂದು ವರ್ಡ್ ಹೇಳಿದ್ರಿ ಸರ್, ವಾಸ್ತು ಆರ್ಕಿಟೆಕ್ಟ್. ಸೊ ದಟ್ ಡಿಫೈನ್ಸ್ ದಿಸ್ ಎಂಡ್ ಟು ಎಂಡ್ ಸೊಲ್ಯೂಷನ್ ಆಯ್ತು. ಹೌದು. ಈಗ ಎನಿ ಸ್ಪೆಸಿಫಿಕ್ ಸ್ಟೋರಿ, ಅಂದರೆ ನೀವು ಎಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ ಮಾಡಿರೋಂಥ ಒಂದು ಎಫೆಕ್ಟಿವ್ ಇರೋಂಥ ಎಕ್ಸಾಂಪಲ್ ಯಾವುದಾದ್ರು ಸರ್, ಇನ್ ಟರ್ಮ್ಸ್ ಆಫ್ ಯು ಡೋಂಟ್ ಹ್ಯಾವ್ ಟು ಟೇಕ್ ನೇಮ್ಸ್, ಅವ್ರ ಹೆಸರು ಬೇಡ. ಎಸ್, ಹೌದು. 13,000 ಪ್ಲಸ್ ಕ್ಲೈಂಟ್ಸ್, ಹ್ಯಾಪಿಯೆಸ್ಟ್ ಕ್ಲೈಂಟ್ಸ್ ಇನ್ ಲಾಸ್ಟ್ ಸಿನ್ಸ್ 9+ years. Very least, sir, out of 13,000, not even 20-25 ರಿಸಲ್ಟ್ ಇರಲಾರದ್ದು. ಅದು ಬಿಕಾಸ್ ಆಫ್ ಅವ್ರ ಬರ್ತ್ ಚಾರ್ಟ್ ಎಫೆಕ್ಟ್ ಇರುತ್ತೆ. ಸಮ್ಟೈಮ್ಸ್ ವಿ ವಿಲ್ ಬಿ ಹೆಲ್ಪ್ಲೆಸ್. ಸಮಸ್ಯೆ ಗುರುತು, ಸೊಲ್ಯೂಷನ್ ಗುರುತು, ರಿಸಲ್ಟ್ ಕೊಡೋಕ್ಕಾಗಲ್ಲ. ಹಾಗೇನಿದು ಕರ್ಮ ಸಿದ್ಧಾಂತ, ಯಾರ್ದು? ಕ್ಲೈಂಟ್. ಬಟ್ ರಿಮೈನಿಂಗ್, ವಾಟ್ ಅಬೌಟ್ ರಿಮೈನಿಂಗ್? ಎಲ್ಲರೂ ರಿಸಲ್ಟ್ ಓರಿಯೆಂಟೆಡ್ ಇದ್ದಾರೆ. ರಿಮೈನಿಂಗ್ ಔಟ್ ಆಫ್ 13,000 ಕ್ಲೈಂಟ್ಸಲ್ಲಿ 20-25 ಬಿಟ್ಟರೆ ಅಷ್ಟು ಜನ ರಿಸಲ್ಟ್ ಓರಿಯೆಂಟೆಡ್ ಇದ್ದಾರೆ. ಅಂದರೆ ಅವ್ರ ಕರ್ಮ ಸಿದ್ಧ ಚೆನ್ನಾಗಿತ್ತು ಅಂತ ಅರ್ಥ ಅಂದ್ಕೊಳ್ಳ ಸರ್ ನಾನು. ರಿಸಲ್ಟ್ ರೆಮಿಡಿ ತೊಗೊಳಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾದರೆ ಇಲ್ಲಿ ಯು ಮೀನ್ ಟು ಸೇ ನಾವು ವಾಸ್ತು ಇಸ್ ಒನ್ ಸೈಡ್, ಆಸ್ಟ್ರಾಲಜಿ ಒನ್ ಸೈಡ್ ಆ್ಯಂಡ್ ಕರ್ಮ ಇಸ್ ಒನ್ ಸೈಡ್. ಹಾಂ, ಕರ್ಮ ಅನ್ನೋದಕ್ಕಿಂತಲೂ ಇನ್ನೊಂದು ಸ್ವಲ್ಪ ವ್ಯಾಸ್ಟ್ ಸಬ್ಜೆಕ್ಟಾಗಿ ಹೇಳಬೇಕು. ಏನು, ಇನ್ ಜನರಲಿ ಎವ್ರಿಬಡೀಸ್ ಲೈಫ್ ಈಸ್ ಡ್ರಿವನ್ ಬೈ 2 ಎನರ್ಜೀಸ್, 2 ಫೋರ್ಸ್ ಸರ್. ಒಂದು ಅವ್ರ ಬರ್ತ್ ಚಾರ್ಟ್. ನಮ್ಮ ಬರ್ತ್ ಚಾರ್ಟ್ ನಮ್ಮ ಲೈಫನ್ನ ಡ್ರೈವ್ ಮಾಡುತ್ತೆ, ಲೀಡ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ನೀನು ಎಲ್ಲೂ ಹೋಗ್ಬೇಕು, ಏನು ಮಾಡಬೇಕು, ಯಾವ ಪ್ರೊಫೆಷನ್ನು, ನಮ್ಮ ಆಯುಷ್ಯನೂ ಡಿಸೈಡ್ ಮಾಡುತ್ತೆ. ಸೆಕೆಂಡ್ ಪಾರ್ಟ್ ಬಂದು, ಸೆಕೆಂಡ್ ಎನರ್ಜಿ ಬಂದು ದ ಪ್ಲೇಸ್, ಎನರ್ಜಿ ಆಫ್ ದ ಪ್ಲೇಸ್ ವೇರ್ ವಿ ಸ್ಟೇ, ದಟ್ ಈಸ್ ವಾಸ್ತು. ಬರ್ತ್ ಚಾರ್ಟ್ ಒನ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಅಥವಾ ಸ್ಥಾನಬಲ ಅಂತೀರಲ್ಲ ಸರ್. ಸ್ಥಾನಬಲ, ವಾಸ್ತು, ದಟ್ ಈಸ್ ವಾಸ್ತು. Astrology and Vastu, these are the 2 energies which leads our life. ಸೊ ಬೇಸ್ಡ್ ಆನ್ ದಿಸ್ ನಾವು ಇದ್ರ ಕರೆಕ್ಷನ್ಸ್, ನಮ್ಮ ಕೈಲಿರೋಂಥ ಕರೆಕ್ಷನ್ಸ್ ನಾವು ಮಾಡಿಕೊಂಡ್ರೆ ನಮ್ಮ ಕರ್ಮ ಫಲಗಳದು ಡ್ಯಾಮೇಜಸ್ ಕಮ್ಮಿ ಆಗುತ್ತೆ ಅಷ್ಟೇ. ಜೀರೋ ಮಾಡೋಕ್ಕಾಗಲ್ಲ, ಕಮ್ಮಿ ಆಗುತ್ತೆ. ಸರ್, ಬೇಸಿಕ್ ವಾಸ್ತು ಪ್ರಿನ್ಸಿಪಲ್ಸನ್ನು ನಮಗೆ ಸ್ವಲ್ಪ ಇನ್ಸೈಟ್ ಕೊಟ್ಟು ಹಂಗೆ ವಿಲ್ ಸ್ಲೋಲಿ ಮೂವ್ ಟುವರ್ಡ್ಸ್ the benefits of Vastu towards hospital construction, sir. Vastu for hospitals. ಅದ್ರ ಬಗ್ಗೆ ಪ್ಲೀಸ್ ಶೇರ್ ಸಮ್ ನಾಲೆಡ್ಜ್. ಹಾಸ್ಪಿಟಲ್ ಅಂತ ನೀವು ಕನ್ಸಿಡರ್ ಮಾಡ್ತೀರಿ ಸರ್. ನನ್ನ ಸಬ್ಜೆಕ್ಟಲ್ಲಿ ಇದು ಸಿವಿಲ್ ಸ್ಟ್ರಕ್ಚರ್. ಅದು ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಎ ಸಿವಿಲ್ ಸ್ಟ್ರಕ್ಚರ್ ನಾನೇನು ಎಕ್ಸಾಮೈನ್ ಮಾಡ್ತೀನಿ, ದಟ್ ಈಸ್ ಸೆಲೆಕ್ಷನ್ ಆಫ್ ದ ಪ್ಲಾಟ್. ಏನು ಮಾಡಬೇಕು? ಸ್ಲೋಪ್ ಆಫ್ ದ ಲ್ಯಾಂಡ್ ಕನ್ಸಿಡರ್ ಮಾಡಬೇಕು. ಸ್ಲೋಪ್ ಟುವರ್ಡ್ಸ್ ಈಸ್ಟ್ ಈಸ್ ಗುಡ್, ಎಸ್ಪೆಷಲಿ ಫಾರ್ ದ ಹಾಸ್ಪಿಟಲ್ಸ್. ಏನಕ್ಕೆ ಈಸ್ಟ್ ಫೇಸಿಂಗ್ ಪ್ಲಾಟ್ ಇಟ್ ಗಿವ್ಸ್ ಪಬ್ಲಿಕ್ ಕನೆಕ್ಟಿವಿಟಿ, ಸೋಷಲ್ ಕನೆಕ್ಟಿವಿಟಿ. ಪಬ್ಲಿಕ್ ಬೇಕು ತಾನೆ ಹಾಸ್ಪಿಟಲ್ಗೆ. ಆಮೇಲೆ ನಾರ್ತ್ ಸ್ಲೋಪ್ ಟುವರ್ಡ್ಸ್ ನಾರ್ತ್ ಬಂದು ಇಟ್ ಗಿವ್ಸ್ ಮಲ್ಟಿಪಲ್ ನ್ಯೂ ಆಪರ್ಚುನಿಟೀಸ್. ಹಾಸ್ಪಿಟಲ್ಗೆ ಬೇಕಲ್ಲ, ಏನು ಆಪರ್ಚುನಿಟಿ ಸರ್? ಹಾಸ್ಪಿಟಲ್ಗೆ ನ್ಯೂ ಆಪರ್ಚುನಿಟಿ ಇನ್ ದ ಸೆನ್ಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೋದು. ಅವರು ವ್ಯಾಸ್ಟಾಗಿ ಗ್ರೋತ್ ಆಗಲಿಕ್ಕೆ ಒಂದು ಅವಕಾಶ ಇದೆ. ಸೊ ದ ಬೆಸ್ಟ್ ಫೇಸಿಂಗ್ ಆಫ್ ಟುವರ್ಡ್ಸ್ ಈಸ್ಟ್ ಈಸ್ ಗುಡ್, ಅಫ್ಕೋರ್ಸ್ ನಾರ್ತ್ ಈಸ್ ಆಲ್ಸೋ ಗುಡ್, ಎರಡೂ ಇರ್ಬೋದು. ಇದು ಒಂದಾದರೆ, ಇಫ್ ದ ಹಾಸ್ಪಿಟಲ್ ಈಸ್ ರನ್ ಬೈ ಅ ಸಿಂಗಲ್ ಪರ್ಸನ್, ಡ್ರಿವನ್ ಫೋರ್ಸ್ ಇರೋದಕ್ಕೆ ಹಾಸ್ಪಿಟಲ್ಗೆ ಸಿಂಗಲ್ ಪರ್ಸನ್. ಎಸ್, ಅವರು ಬರ್ತ್ ಚಾರ್ಟು, ಪ್ಲ್ಯಾನ್ ಆಫ್ ದ ಹಾಸ್ಪಿಟಲ್ ಎರಡೂ ಸಿಂಕ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಮಲ್ಟಿಪಲಲ್ಲಿ ಡೈರೆಕ್ಟರ್ಸ್ ಇರ್ತಾರೆ, ಗ್ರೂಪ್ ಆಫ್ ಎ ಡೈರೆಕ್ಟರ್ಸ್, ದೇ ವಿಲ್ ರನ್ ದ ಹಾಸ್ಪಿಟಲ್. ಅಂಥ ಟೈಮಲ್ಲಿ ಡ್ರಿವನ್ ಫೋರ್ಸ್ ಯಾರಿದ್ದಾರೆ ಹಾಸ್ಪಿಟಲ್ಗೆ, ಒಬ್ಬರಿಗೆ ಇನ್ಚಾರ್ಜ್ ಅಂತ ಕೊಟ್ಟಿರ್ತಾರೆ. ಅಟ್ಲೀಸ್ಟ್ ಬೆಟರ್ ಟು ಟೇಕ್ ದ ಬರ್ಚ್, ಅದಾದರೂ ಮಾಡಬೇಕು. ಸೊ ಹಾಸ್ಪಿಟಲ್ ಪರ್ಪಸ್ ಏನು ಸರ್? ಹಾಸ್ಪಿಟಲ್ ಸೇವ್ ಲೈಫ್. ಕರೆಕ್ಟ್ ಸರ್. ಅಲ್ಟಿಮೇಟ್ಲಿ ಸೇವ್ ಲೈಫ್. ಒಂದು ವ್ಯಕ್ತಿ, ಒಂದು ಪೇಷಂಟ್
ಮಲ್ಟಿಪಲ್ ಟೈಮ್ಸ್ ಹಾಸ್ಪಿಟಲ್ ಬರೋಕ್ಕೆ ಇಷ್ಟಪಡ್ತಾರಾ? ಎಷ್ಟೇ ಚೆನ್ನಾಗಿರಲಿ, ಡಾಕ್ಟ್ರ್ ಚೆನ್ನಾಗಿರಲಿ, ಹಾಸ್ಪಿಟಲ್ ಚೆನ್ನಾಗಿರಲಿ, ಮಲ್ಟಿಪಲ್ ಟೈಮ್ಸ್ ಹಾಸ್ಪಿಟಲ್ಗೆ ಬರೋಕ್ಕೆ ಇಷ್ಟಪಡಲ್ಲ. ಒಂದು ಹಾಸ್ಪಿಟಲ್ ಚೆನ್ನಾಗಿದೆ ಯಾವಾಗ ಹೇಳ್ತಾನೆ ಅವನು? ನಾವು ಒನ್ ಟೈಮಲ್ಲಿ ಸೊಲ್ಯೂಷನ್. ಮಲ್ಟಿಪಲ್ ಟೈಮ್ ಬರ್ಕೊಡ್ದು ಆ ವ್ಯಕ್ತಿ ಮಲ್ಟಿಪಲ್ ಟೈಮ್ಸಲ್ಲಿ ಬರ್ಕೊಡ್ದು. ಅದಕ್ಕೆ ಸರ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡುವಾಗ ಹೇಳ್ತೀವಿ ಪುನಃ ಬನ್ನಿ ಅನ್ನಲ್ಲ. ಡಿಸ್ಚಾರ್ಜ್ ಆದ್ಮೇಲೆ ಕೊಟ್ಟು ಫೈಲ್ ಕೊಟ್ಬಿಟ್ಟು ಮತ್ತೆ ಬರಬೇಡಿ ಅಂತೇಳಿ ಕೊಡ್ತಾರೆ. ಹೌದು. ಅಂದ್ರೇನು, ಹಾಸ್ಪಿಟಲ್ ನೇಮ್ ಆ್ಯಂಡ್ ಫೇಮ್ ಗ್ರೋತ್ ಆಗಬೇಕು ಅಂದರೆ ಎಷ್ಟು ಸಾಧ್ಯ ಅಷ್ಟು ನಂಬರ್ ಆಫ್ ವಿಸಿಟಿಂಗ್ಸ್, ಕಡಿಮೆ ವಿಸಿಟಿಂಗ್ಸ್ನಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಪರ್ಫೆಕ್ಟಾಗಿ ಕಳಿಸ್ಕೊಡ್ಬೇಕು. ಇದಕ್ಕೆ ಡಾಕ್ಟ್ರು ಕ್ಯಾಬಿನ್ ಬಂದುಬಿಟ್ಟು ಡ್ರಿವನ್ ಝೋನ್ ಬಂದು ಸೌತ್ ವೆಸ್ಟ್, ಪರ್ಫೆಕ್ಟ್ ಸ್ಟೆಬಿಲಿಟಿ ಝೋನ್ ಅದು. ಅವ್ರ ಸಿಟ್ಟಿಂಗ್ ಪ್ಲೇಸ್ ಸೌತಲ್ಲಿ ಮಾಡಿಕೊಂಡು ಪೇಷಂಟ್ ಇನ್ ಕೇಸ್ ಅಡ್ಮಿಟ್ ಆಗೋ ಅವಕಾಶ ಇದ್ದರೆ ಅದು ಏನು ಕ್ಯಾಬಿನ್ ಅಂತ ಅಡ್ಮಿಟ್ ಆಗೋದು ವಾರ್ಡ್ ಬೆಟರ್ ಟು ಲೊಕೇಟ್ ಎಟ್ ನಾರ್ತ್ ವೆಸ್ಟ್ ಝೋನಲ್ಲಿ ಏನಾದರೂ ಪೇಷಂಟ್ ವಾರ್ಡ್ನ ಲೊಕೇಟ್ ಮಾಡಿದರೆ ವೆರಿ ಶಾರ್ಟ್ ಟೈಮಲ್ಲಿ ಆ ಪೇಷಂಟ್, ದ ನೇಚರ್ ಆಫ್ ನಾರ್ತ್ ವೆಸ್ಟ್ ಈಸ್ ಪುಷಿಂಗ್, ಹೊರಗೆ ತಳ್ಳುತ್ತೆ. ಇಟ್ಸ್ ಎ ಝೋನ್ ಆಫ್ ವಾಯು ಎಲಿಮೆಂಟ್, ಏರ್ ಎಲಿಮೆಂಟ್. ಅದು ಅಲ್ಲಿರೋ ಪ್ರತಿ ಥಿಂಗ್ಸ್ ಬೇಗ ಡಿಸ್ಚಾರ್ಜ್ ಸಿಗ್ನಲ್. ಎಸ್. ಸೊ ನಾರ್ತ್ ವೆಸ್ಟ್ ಝೋನಲ್ಲಿರೋರು ಬೇಗ ರಿಕವರಿ ಆಗ್ತಾರೆ, ಬೇಗ ಮನೆಯನ್ನು ಹೊರಡ್ತಾರೆ. ಸೊ ಇದೆಲ್ಲನೂ ಕನ್ಸಿಡರ್ ಮಾಡಲೇಬೇಕಾಯ್ತಲ್ಲ. ಮತ್ತೆ ಹಾಗಾದರೆ ನಾವು ಫಸ್ಟ್ ವಿಲ್ ಗೋ ವಿತ್ ಲ್ಯಾಂಡ್ ಸೆಲೆಕ್ಷನ್. ಓಕೆ, ಅಲ್ಲಿಂದ ಲ್ಯಾಂಡ್ ಸೆಲೆಕ್ಷನ್ ಅಷ್ಟಕ್ಕೂ ಮುಂಚೆ ಫಸ್ಟ್ ಟೀಮ್ ರೆಡಿ ಇರಬೇಕು. ಯಾರು ಇಂಡಿವಿಜುವಲ್ ಆಗಿ ಮಾಡ್ತಾರಾ, ಗ್ರೂಪ್ ಆಗಿ ಮಾಡ್ತಾರೆ? ಗ್ರೂಪ್ ಆಗಿ ಮಾಡೋದಲ್ಲಿ ಅವರಲ್ಲಿ ಯಾರು ಡ್ರೈವಿಂಗ್ ಫೋರ್ಸ್, ಅವ್ರದ್ದು ಬರ್ತ್ ಚಾರ್ಟನ್ನು ಇಟ್ಕೊಂಡು ಆ ಡ್ರೈವಿಂಗ್ ಫೋರ್ಸ್ ಪ್ರಕಾರ ಹಾಸ್ಪಿಟಲ್ ನಾಳೆ ಅವ್ರು ಬಿಟ್ಟೋದ್ರೆ ಇಲ್ಲಿ ಮಲ್ಟಿಪಲ್ ಫೋರ್ಸ್ ಒಂದು ಫ್ಲೋನಲ್ಲಿ ರನ್ ಆಗ್ತಾಯಿದೆ. ನನ್ನ ಫೋರ್ಸು, ನಿಮ್ಮ ಫೋರ್ಸು, ಮತ್ತೊಬ್ಬರ ಫೋರ್ಸ್, ಹೌದಾ? ಹಾಗಾಗಿ ಸೆಕೆಂಡ್ ಪ್ರಯಾರಿಟಿ ಬಂದು ದ ಬೆಸ್ಟ್ ಬರ್ತ್ ಚಾರ್ಟ್ ಚೂಸ್ ಮಾಡ್ಕೋಬೇಕು. ಅವರಿಗೆ ಆ್ಯಸ್ ಎ ಡ್ರೈವ್ ಫೋರ್ಸ್ ಆಗಿ ಅಪ್ಲೈ ಮಾಡ್ಕೋಬೇಕು. ಅದರ್ವೈಸ್ ಅಫ್ಕೋರ್ಸ್ ಮತ್ತೆ ಫ್ಲಕ್ಚುಯೇಟ್ ಶುರು ಆಗುತ್ತೆ, ಫ್ಲಕ್ಚುಯೇಷನ್ಸ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ. ಯಾಕೆ 6 ಜನದ್ದು 5 ಜನದ್ದು ಒಟ್ಟಿಗೆ ಕನ್ಸಿಡರ್ ಮಾಡಿಬಿಟ್ಟು ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಏನೇನಂತ ಡಿಫೈನ್ ಮಾಡಿ ಅಷ್ಟು ಜನ ಬರ್ತ್ ಚಾರ್ಟು ಆ್ಯಂಡ್ ನ್ಯೂಮರಾಲಜಿ ಅಂದರೆ ಫ್ರೆಂಡ್ಲಿ ನಂಬರ್ಸ್, ಆಪೋನೆಂಟ್ ನಂಬರ್ಸ್ನ ಕಂಪ್ಯಾಬಿಲಿಟಿ ಮಾಡಿಕೊಂಡು ನೇಚರ್ ಆಫ್ ವರ್ಕ್ ನಿಮ್ಗೆ ಯಾವುದು ಸೂಟೇಬಲ್ಲೋ ಅದೇ ಡಿಪಾರ್ಟ್ಮೆಂಟ್ ನಿಮ್ಮ ಜವಾಬ್ದಾರಿ ಕೊಡೋದು. ಇದು ಸೊಲ್ಯೂಷನ್. ಹಂಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಬ್ಬರೇ ವ್ಯಕ್ತಿ ಬಿಟ್ಟರೆ ಆ ವ್ಯಕ್ತಿಗೆ ಡಿಪಾರ್ಟ್ಮೆಂಟ್ಗೆ ಮಾತ್ರ ಇಂಪ್ಯಾಕ್ಟ್. ನೀವು ಅದು ಡಿಪಾರ್ಟ್ಮೆಂಟ್ನ ಇನ್ನೊಬ್ಬರಿಗೆ ಯಾರು ನೆಕ್ಸ್ಟ್ ಬೆಸ್ಟ್, ಇನ್ನೊಬ್ಬರಿಗೂ ಅದೇ ನೇಚರ್ ಆಫ್ ಆ್ಯಟಿಟ್ಯೂಡ್ ಸಿಮಿಲಾರಿಟಿ ಇರೋರನ್ನೇ ಮತ್ತೆ ರೀಇನ್ಸ್ಟಾಲ್ ಮಾಡ್ಕೋಬೇಕು. ಎಸ್ ಸರ್. ಈ ಹಾಸ್ಪಿಟಲ್ ಪಾಯಿಂಟ್ ಆಫ್ ವ್ಯೂ ಆಗಿ ಮಾತಾಡ್ಕೊತ ಹೋದರೆ ಯಾವ ಸೈಡ್ ಆಪ್ರೇಷನ್ ಥಿಯೇಟರ್ ಯಾವ ಸೈಡ್ಗೆ ಇಡಬೇಕು ಸರ್? ಯಾವ ಕಾರ್ನರ್ಗೆ ಅಥವಾ ಎಲ್ಲಿ ಇದ್ರೆ ದ ಬೆಸ್ಟ್ ಬೆನಿಫಿಟ್ ಟು ದ ಪೇಷಂಟ್? ಓಕೆ, ಸೇಮ್ ಕ್ವಶನ್ನ ಒಂದು ಹಾಸ್ಪಿಟಲ್ ನೇಮ್ ಆ್ಯಂಡ್ ಹೌ ಟು ಗ್ರೋ ದ ನೇಮ್ ಆ್ಯಂಡ್ ಫೇಮ್ ಆಫ್ ಎ ಹಾಸ್ಪಿಟಲ್ ಹೇಗೋ ಕೇಳ್ಬೋದು, ಹೌದಾ? ಟ್ರೀಟ್ಮೆಂಟು ಎಸ್ಪೆಷಲಿ ಸರ್ಜರಿ, ಆಪ್ರೇಷನ್ಸ್ ಎಲ್ಲರೂ ಗುಡ್ ರಿಸಲ್ಟ್ ಕೊಡಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೌದಾ? ಗುಡ್ ರಿಸಲ್ಟ್ ಬರೋಕ್ಕೂ ಔಟ್ ಆಫ್ 16 ಝೋನ್ಸ್, ಯಾವುದು ಸಿವಿಲ್ ಸ್ಟ್ರಕ್ಚರ್ ಅಂದ್ಕೊಂಡ್ರೆ ಹಾಸ್ಪಿಟಲ್ನ 16 ಝೋನ್ಸ್ನ ಗ್ರಿಡ್ ಮಾಡಿಕೊಂಡು ಎಕ್ಸಾಕ್ಟ್ ಸೌತ್ ಈಸ್ಟ್ ಝೋನ್ನ ನಾವು ಲೊಕೇಟ್ ಮಾಡಿಕೊಂಡು, ಸೌತ್ ಈಸ್ಟ್ ಏನಕ್ಕೆ ಅಂದರೆ ಇಟ್ಸ್ ಎ ಝೋನ್ ಆಫ್ ವೀನಸ್, ಶುಕ್ರ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬ್ಲಡಿಶ್ ಕಲರ್, ಬ್ಲಡ್ ರೆಡ್ ಸರ್. ಅದನ್ನು ಖುಷಿ ಮಾಡ್ತಾ ಇರ್ಬೇಕು ಎನಿ ಟೈಮ್. ಸೊ ಸೌತ್ ಈಸ್ಟ್ ಬಂದು ವೀನಸ್ ಝೋನ್, ರೆಡ್ಡಿಶ್ ಇನ್ ಕಲರ್, ನಮ್ಮ ಬ್ಲಡ್ಡು ರೆಡಿ ಇದೆ ಸರ್. ಸರ್ಜರಿ, ಆಪರೇಷನ್ ಅಂದಾಗ ಕಟ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ದೆನ್ ಇಟ್ ವಿಲ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿ. ಅದಕ್ಕೆ ಫೀಡಿಂಗ್ ಕೊಟ್ಟಂಗೆ ಸರ್, ಅಟ್ಲೀಸ್ಟ್ ನೋಡ್ಬೇಕು ಅದು. ಸೌತ್ ಈಸ್ಟಲ್ಲಿ OT ಕೊಡೋದ್ರಿಂದ ಏನಾಗುತ್ತೆ ಸರ್, ಆಪರೇಷನ್ ಸಕ್ಸಸ್ ರೇಷೋ ತುಂಬ ಜಾಸ್ತಿ ಆಗುತ್ತೆ ಸರ್. ಅರ್ಥ ಆಯ್ತು. ಎಕ್ಸ್ಪೋನೆನ್ಷಿಯಲ್ ಜಾಸ್ತಿ ಆಗುತ್ತೆ. ವೆರಿ ರೇರ್ ಇಲ್ಲ ಸರಿಯಾಗಲಿಲ್ಲ ಆ ಥರದ್ದು ಇಲ್ಲೇ ಇಲ್ಲ. ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಡೆಫಿನೆಟ್ಲಿ. ಗುಡ್ ರಿಸಲ್ಟ್, ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಪೇಷಂಟ್ ಅದೇ ಪೇಷಂಟ್ನ ಇಮಿಡಿಯೇಟ್ಲಿ ನಾರ್ತ್ ವೆಸ್ಟಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡಿದರೆ ರಿಕವರಿ ಟೈಮ್ ಕಡಿಮೆ ಆಗುತ್ತೆ. ಹಿ ವಿಲ್ ಗೆಟ್ ಬ್ಯಾಕ್ ಟು ಹೋಮ್ ಇನ್ ಎ ವೆರಿ ಶಾರ್ಟ್ ಟೈಮ್. ಹಾಂ, ಮತ್ತು ಇದು ಪರೋಕ್ಷವಾಗಿ ಏನು ಮಾಡ್ತಾ ಇದೆ, ಇಟ್ ವಿಲ್
ಸಪೋರ್ಟಿಂಗ್ ಟು ನೇಮ್ ಆ್ಯಂಡ್ ಫೇಮ್ ಆಫ್ ಎ ಹಾಸ್ಪಿಟಲ್. ಅಲ್ಲ, ದ ಪರ್ಪಸ್ ಆಫ್ ಹಾಸ್ಪಿಟಲ್ ಈಸ್ ಟು ಹೀಲ್, ಟ್ರೀಟ್, ಲೈಫ್ ಸೇವಿಂಗ್. ಇದನ್ನ ಶುಡ್ ನಾಟ್ ಗೆಟ್ ಡಿಫೀಟೆಡ್ ಆಫ್ ದಿಸ್ ಪರ್ಪಸ್. ಹೌದು. ಸೊ ವಾಸ್ತು ಈಸ್ ಒನ್ ಪಾರ್ಟ್ ವಿಚ್ ಇಟ್ ಹೆಲ್ಪ್ಸ್ ಆಸ್ ಅ ಪೇಷಂಟು ಸರ್. ನಾನು ನೋಡಿದ್ದೀನಿ, ಆಮೇಲೆ ಪೇಷಂಟ್ ಆಲ್ಸೋ ವಾಂಟ್ಸ್ ನನಗೆ ಸ್ಪೆಸಿಫಿಕ್ ರೂಮ್ ಬೇಕು, ಯಾಕಂದರೆ ಅದು ಈ ಡೈರೆಕ್ಷನಲ್ಲಿದೆ, ಸ್ಪೆಸಿಫಿಕ್ ರೂಮ್ ನಂಬರ್ ಬೇಕು, ಇದೇ ಥರದ್ದು. ICU ಬೆಡ್ಡಲ್ಲಿ ನನಗೆ ಇದೇ ನಂಬರ್ ಇರೋ ಬೆಡ್ಡಲ್ಲಿ ಹಾಕಿ ನನ್ನ ಅವ್ರ ಸಂಬಂಧಿಕರು ಯಾರು ಬಂದಾಗ ಹೀಗೆ ಹಾಕಿ ಅಂತಾರೆ. ಅಂದರೆ ನನ್ನ ಪ್ರಕಾರ ವಾಸ್ತು ಶುಡ್ ಬಿ ಒನ್ ಆಫ್ ದ ಪಾರ್ಟ್ ಇನ್ ಹೀಲಿಂಗ್. ಮೇಜರ್ ಪಾರ್ಟ್ ಸರ್. ಮೇಜರ್ ಪಾರ್ಟ್ ಆಫ್ ಹೀಲಿಂಗ್. ಮೇಜರ್ ಪಾರ್ಟ್ ಸರ್. ಡಾಕ್ಟರ್ಸ್ ತಮ್ಮ ಒಂತು ಮಾಡಿದ್ರೆ ಯೂನಿವರ್ಸ್ ವಾಸ್ತುವಿಂದ ಅದು ಒಂತು ಅದು ಮಾಡಬೇಕು ಅನ್ನೋದು. ನಾರ್ತ್ ವೆಸ್ಟ್ ಝೋನ್ ಅಂತ ಹೇಳಿದ್ವಲ್ಲ ಸರ್, ಪೇಷಂಟ್ ವಾರ್ಡು ನಾರ್ತ್ ವೆಸ್ಟ್ ಝೋನಲ್ಲಿದ್ದರೆ ರಿಕವರಿ ಟೈಮ್ ಕಡಿಮೆ, ರೆಡ್ಯೂಸ್ ಆಗಿ ಬೇಗ ಹೀಲ್ ಆಗಿ ಹೊರಗೆ ಹೋಗ್ಬಿಡ್ತಾನೆ. ಎಟ್ ದ ಸೇಮ್ ಟೈಮ್ ಆ ವಾರ್ಡ್ನ ನಾರ್ತ್ ಈಸ್ಟಲ್ಲಿ ಇದೆ ಅಂದ್ಕೊಳ್ಳೋಣ ಸರ್, ಈಶಾನ್ಯ ಮೂಲೆ. ಇಟ್ಸ್ ಎ ಝೋನ್ ಆಫ್ ಮ್ಯಾಗ್ನೆಟಿಕ್, ಹಿಡಿದುಕೊಳ್ಳುತ್ತೆ ಸರ್. ಇಟ್ಸ್ ಎ ಝೋನ್ ಆಫ್ ಅಟ್ಯಾಚ್ಮೆಂಟ್. ಪೇಷಂಟಿಗೆ ಹೀಲ್ ಆಗಿದ್ರೂ ಇನ್ನೊಂದೆರಡು ದಿನ ಇರೋಣ, ಇವತ್ತು ಹೋಗೋಣ ನಾಳೆ ಹೋಗ್ತೀನಿ ನೋಡೋಣ ಅಂದರೆ ರಿಕವರಿ ಟೈಮ್ ಅಗೇನ್ ಇನ್ಕ್ರೀಸ್ ಆಗುತ್ತೆ ಸರ್. ಬೇಗ ಪೇಷಂಟ್ ಎಕ್ಸಿಟ್ ಆಗಲ್ಲ. ರಿಕವರಿ ಸ್ಲೋ ಆಗುತ್ತೆ ಅಫ್ಕೋರ್ಸ್ ಬಿಕಾಸ್ ಆಫ್ ಇಟ್ಸ್ ಅ ವಾಟರ್ ಎಲಿಮೆಂಟ್. ಆಮೇಲೆ ಮ್ಯಾಗ್ನೆಟಿಕ್ ಎಲಿಮೆಂಟ್ ಇರೋದ್ರಿಂದ ಎಕ್ಸಿಟ್ ಆಗಲ್ಲ ಪೇಷಂಟ್, ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾನೆ, ಅಟ್ಯಾಚ್ಮೆಂಟ್ ಇರುತ್ತೆ. ನೇಚರ್ ಆಫ್ ನಾರ್ತ್ ಈಸ್ಟ್ ಈಸ್ ದಿಸ್. ಹಾಗಾಗಿ ಎಷ್ಟು ಸಾಧ್ಯನಷ್ಟು ಶಾರ್ಟ್ ಟೈಮಲ್ಲಿ ಪೇಷಂಟ್ ಹೊರಗೆ ಕಳಿಸೋದೇ ಗುಡ್ ನೇಮ್ ಆ್ಯಂಡ್ ಫೇಮ್ ಕೊಡೋದು. ಸರ್, ಸೌತ್ ಫೇಸಿಂಗ್ ಸೈಟ್ಸ್ ಆರ್ ಗುಡ್ ಫಾರ್ ಸೆಟ್ಟಿಂಗ್ ಅಪ್ ಅ ಹಾಸ್ಪಿಟಲ್. ಔಟ್ ಆಫ್ 4 ಡೈರೆಕ್ಷನ್ ವಿಚ್ ಯು ಫೀಲ್ ನೆಗೆಟಿವ್ ಸರ್? ನನಗೆ ಯಾವ್ದು ನೆಗೆಟಿವ್ ಅಂತ ಏನೂ ಅನಿಸಲ್ಲ. ಇಟ್ಸ್ ಆಲ್ 4 ಡೈರೆಕ್ಷನ್ಸ್. ಎಸ್, ನಾಲ್ಕು ಡೈರೆಕ್ಷನ್ ಒಳ್ಳೆಯದೆ ಸರ್. ಆದರೆ ನಾವು ಸಿವಿಲ್ ಸ್ಟ್ರಕ್ಚರನ್ನು ಬಿಲ್ಡಪ್ ಮಾಡ್ತೀವಲ್ಲ ಸರ್, ಎಟ್ ದಟ್ ಟೈಮ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಸಿಂಹದ್ವಾರ ಕೂಡಿಸ್ತೀವಿ. ಅದು ಏನಾದರೂ ಬಂದು ಯಮಸ್ಥಾನದಲ್ಲಿ ಬಂತು ಅಂದರೆ, ಇನ್ಸ್ಟಾಲ್ ಆಯಿತು ಅಂದರೆ, ಅಲ್ಲಿ ಯಾವುದೇ ಒಂದು ಸಿಂಗಲ್ ಪೇಷಂಟು ಹೆಲ್ದಿಂದ ಹೊರಗಡೆ ಹೋಗಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಯಮಸ್ಥಾನದಲ್ಲಿ ದ್ವಾರ ಬಂತು ಅಂದರೆ ಅದ್ರ ರಿಸಲ್ಟ್ ಅದು ಕೊಡ್ತಾನೆ ಇರುತ್ತೆ. ಸೊ ಯಾವ ಡೈರೆಕ್ಷನ್ ಆದರೂ ಪರವಾಗಿಲ್ಲ ಸರ್, ನೀವು ಕಟ್ಟೋದು ರೀತಿ ಡಿಪೆಂಡ್ ಆಗಿದೆ. ಎಸ್, ಯು ಶುಡ್ ಕನ್ಸಿಡರ್ ದೀಸ್ ಬೇಸಿಕ್ ಪಾಯಿಂಟ್ಸ್. ಯಾವ ಥರ ಅಂದರೆ ಸರ್, ಸೌತ್ ಫೇಸಿಂಗ್ ಹಾಸ್ಪಿಟಲ್ ಇರೋದೇ ಸೌತ್ ಫೇಸಲ್ಲಿ ಒಂದೇ ರೋಡ್, ಓಕೆ. ಅದರಲ್ಲಿ ಉಚ್ಚಸ್ಥಾನ ನೀಚಸ್ಥಾನ ಎರಡರಲ್ಲೂ ಒಂದು ದ ಬೆಸ್ಟ್ ಒನ್ ಈಸ್ ಡಿವಿಷನ್ 9 ಡಿವಿಷನ್ಸ್ ಅಂತ ಮಾಡಿಕೊಂಡು ಸೌತ್ ಮಿಡ್ ಪಾಯಿಂಟಿಂದ ಟುವರ್ಡ್ಸ್ ಸೌತ್ ಈಸ್ಟ್ ಕಡೆ ಸೆಕೆಂಡ್ ಥರ್ಡ್ ಡಿವಿಷನ್ ಆರ್ ದ ಬೆಸ್ಟ್ ಸೂಟೇಬಲ್ ಫಾರ್ ಸಿಂಹದ್ವಾರ. ಆಮೇಲೆ ಒಂದು ಗುರುತಿರಲಿ ಸರ್, ಮೋಸ್ಟ್ ಆಫ್ ದ ಬಿಲಿನಿಯರ್ಸ್ ದೇ ಆರ್ ಆಲ್ ಹ್ಯಾವಿಂಗ್ ಸೌತ್ ಫೇಸಿಂಗ್ ಹೋಮ್ಸ್. ಏನಿಲ್ಲಿ ಸೀರಿಯಸ್ ವಿಚಾರ ಮಾಡೋದು ಅಂದರೆ ಅವ್ರ ಎಂಟ್ರೆನ್ಸ್ ಸೌತ್ ಫೇಸ್ ರೋಡ್ ಈಸ್ ಗುಡ್, ತಪ್ಪಲ್ಲ. ಅಫ್ಕೋರ್ಸ್ ವೆಸ್ಟು ಹಾಗೆ ಸರ್, ವೆಸ್ಟ್ ಫೇಸಿಂಗ್ ಮನೆ ಸರ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್. ಇದೆಲ್ಲೂ ಸ್ಕ್ರಿಪ್ಚರ್ಸಲ್ಲಿ ಎಲ್ಲೂ ಇಲ್ಲ ಸರ್, ಯಾವ ಟೆಕ್ಸ್ಟಲ್ಲೂ ಇಲ್ಲ ಸರ್. ಮೋಸ್ಟ್ ಪಾಪ್ಯುಲರ್ ಆಸ್ಟ್ರಾಲಜರ್ಸ್ ನನ್ನ ಫೀಲ್ಡಿನಲ್ಲಿರೋರು, ನ್ಯೂಮರಾಲಜಿಸ್ಟ್, ವೆರಿ ಎಕ್ಸ್ಟ್ರೀಮ್ ಸ್ಪಿರಿಚುವಲ್ ಗುರುಸ್, ದೇ ಆರ್ ಆಲ್ ಹ್ಯಾವಿಂಗ್ ವೆಸ್ಟ್ ಫೇಸಿಂಗ್ ಹೋಮ್ಸ್. ವೆಸ್ಟ್ ಫೇಸಿಂಗ್ ಇದೆ. ಸೊ ವೆಸ್ಟ್ ಫೇಸ್ ಮನೆ ಇದ್ದರೆ ಆ ಮನೆಯಲ್ಲಿ ಒಬ್ಬರಿಲ್ಲ ಒಬ್ಬರು ಸ್ಪಿರಿಚುವಲ್ ಕಡೆ ವಾಲ್ತಾ ಇರ್ತಾರೆ. ಆಫ್ಟರ್ 7 years ತುಂಬ ಡೀಪ್ ಇರ್ತಾರೆ ಸರ್ ಆ ಮನೆಯಲ್ಲಿ, ತುಂಬ ಡೀಪ್ ಸ್ಪಿರಿಚುವಲಲ್ಲಿ ಹೋಗಿರ್ತಾರೆ. ಅಫ್ಕೋರ್ಸ್ ಇಟ್ಸ್ ಪಾಸಿಟಿವ್. ವೆಸ್ಟ್ ಫೇಸಿಂಗ್ ಈಸ್ ಫುಲ್ ಕಾಮಧೇನು ಡೈರೆಕ್ಷನ್ ಸರ್. ಅದು ಕಲ್ಪವೃಕ್ಷ ಕಾಮಧೇನು. ವಾಟ್ ಎವರ್ ವಿ ವಿಶ್, ಸಂಕಲ್ಪ ಏನು ಮಾಡ್ತೀವಿ ಆ ಡೈರೆಕ್ಷನಲ್ಲಿ. ಅಫ್ಕೋರ್ಸ್ ಸರ್, ಮುಸ್ಲಿಮ್ರು ವೆಸ್ಟ್ ಫೇಸಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ, ಅದ್ರ ಹಿಂದೆ ಇರೋ ಪರ್ಪಸ್ ಕೂಡ ಅದೇ, ನಮ್ಮ ಸಂಕಲ್ಪ ಈಡೇರಲಿ, ಅದು ವಿಶ್ ಫುಲ್ಫಿಲ್ ಮಾಡೋ ಡೈರೆಕ್ಷನ್ ಅದು. ನಾರ್ತ್ ಬಂದು ಅಬ್ಸಲ್ಯೂಟ್ಲಿ ಅಗೇನ್ ನೀಚಸ್ಥಾನ ಈಸ್ ಬೆಟರ್ ಟು ಅವಾಯ್ಡ್. ನಾರ್ತ್ ಡೈರೆಕ್ಷನ್ನ ಮಿಡ್ ಪಾಯಿಂಟಲ್ಲಿ ಗುರುತಿಸ್ಕೊಂಡು ಲೆಫ್ಟಲ್ಲಿ ಹೋದರೆ ನೀಚಸ್ಥಾನ, ನೆಗೆಟಿವ್ ಝೋನ್ ಅದು. ಸೊ ಬೆಟರ್ ಟು ಅವಾಯ್ಡ್. ಅದರ್ವೈಸ್ ಏನಾಗುತ್ತೆ, ನಾರ್ತ್ ವೆಸ್ಟಲ್ ಡೈರೆಕ್ಷನ್ ಕೊಡೋದ್ರಿಂದ ಕೋರ್ಟ್ ಇಶ್ಯೂಸ್ ಬೈ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಓನ್ಲಿ ಸರ್. ನಿಮಗೂ ನೆಮ್ಮದಿಯಿಂದ ಕೆಲಸ ಮಾಡೋಕ್ಕೂ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಕೆ ಬಿಡಲ್ಲ. ಆಮೇಲೆ ಹೆಲ್ತ್ ಇಶ್ಯೂ ಶುರು ಆಗುತ್ತೆ, ಎಸ್ಪೆಷಲಿ ಇಂಜುರಿ ಟು ಹೆಡ್ ಇಂಜುರೀಸ್ ಆಗುತ್ತೆ.
ಕೋರ್ಟ್ ಇಶ್ಯೂಸು, ಪೊಲೀಸ್ ಸ್ಟೇಷನ್ ಇಶ್ಯೂಸು, ಸಮ್ಟೈಮ್ಸ್ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಸ್ ಆಗುತ್ತೆ. ಸೊ ಬೆಟರ್ ಟು ಅವಾಯ್ಡ್. ಆ ನಾರ್ತ್ ಮಿಡ್ ಪಾಯಿಂಟಿಂದ ಟುವರ್ಡ್ಸ್ ನಾರ್ತ್ ಈಸ್ಟ್ ಹೋದರೆ ಅಗೇನ್ 2nd ಡಿವಿಷನ್, 3rd ಡಿವಿಷನ್, 4th ಡಿವಿಷನ್, 5th ಡಿವಿಷನ್. ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಡೋರ್ ಬೇಡ. ಈಗ ಎಲ್ಲ ಕಡೆ ಅದೇ ಕಾನ್ಸೆಪ್ಟ್ ಇದೆ ಸರ್. ಬಿಕಾಸ್ ಆಫ್ ಅಗೇನ್ 30-40 ಸೈಟ್ ಕಾನ್ಸೆಪ್ಟ್ ಅದು. ಸೈಜ್ ಮ್ಯಾಟರ್ಸ್. ಹಾಲ್ ಚಿಕ್ಕದಿದೆ, ಮಧ್ಯದಲ್ಲಿ ಡೋರ್ ಕೊಡೋದ್ರಿಂದ ಹಾಲ್ ಇಟ್ ಲುಕ್ಸ್ ಆಡ್. ಸೊ ಬೆಟರ್ ಒಂದು ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ಗೆ ಡೋರ್ ಕೊಡ್ತಾ ಇದ್ದಾರೆ. ದಟ್ಸ್ ರಾಂಗ್. ಫಸ್ಟ್ ಡಿವಿಷನ್ ಬಿಟ್ಬಿಡ್ಬೇಕು. ನಾರ್ತ್ ಪೆರಿಫೆರಿ ವಾಲ್ನ 9 ಡಿವಿಷನ್ ಈಕ್ವಲ್ ಡಿವಿಷನ್ ಮಾಡಿಕೊಂಡು ಫಸ್ಟ್ ಡಿವಿಷನ್ ಬಿಟ್ಟು 2nd, 3rd, 4th, 5th ಪರ್ಮಿಟಬಲ್. ದ ಬೆಸ್ಟ್ ರಿಸಲ್ಟ್ಸ್. ಇಟ್ ವಿಲ್ ಗಿವ್ ದ ಮಲ್ಟಿಪಲ್ ನ್ಯೂ ಆಪರ್ಚುನಿಟೀಸ್. ಮಿಡ್ ಪಾಯಿಂಟ್ ಆಫ್ ನಾರ್ತ್ ಬಂದು ಕುಬೇರ್ ಸ್ಥಾನ ಸರ್ ಅದು. ಇಟ್ಸ್ ಎ ಝೋನ್ ಆಫ್ ಟ್ರೆಜರಿ. ಈ ಮುಂಚೆ ಎಲ್ಲ ನಾರ್ತಲ್ಲೇ ಅವರೆಲ್ಲ ಅಸೆಟ್ಸ್ ಎಲ್ಲ ನಾರ್ತಲ್ಲಿ ಇಡೋರು. ಲಾಕರ್ಗಿಂತಲೂ ಅಗೆ ಇರ್ತಿದ್ದು ಸರ್. ಅಗೆ ಅಂದರೆ ನೆಲದಲ್ಲಿ ಬಿಲ್ಟ್ ಸ್ಟ್ರಕ್ಚರ್ ಅದು. ಅಗೆ ಅಂತ ಕರೀತಾರೆ ನಮ್ಮ ಕಡೆ ನಾರ್ತ್ ಕರ್ನಾಟಕ ಎಲ್ಲ. ಟ್ರೆಜರಿ ಅದು. ಅವ್ರು ಏನೆಲ್ಲ ಖಜಾನೆ ಅಲ್ಲೇ, ಅಸೆಟ್ಸ್ ಎಲ್ಲ ಅಲ್ಲೇ, ಆರ್ನಮೆಂಟ್ಸ್ ಎಲ್ಲ ಅಲ್ಲೇ. ಅಂದರೆ ಈಗ ವಾಸ್ತು ಅಲ್ಲಿಂದ ಎಲ್ಲಿಂದ ಬಂತು ಸರ್ ವಾಸ್ತು? ಈಗ ನೋಡಿ, ನೀವು ಒಂದು ಹೇಳಿದ್ರಿ 1 ಮೊಳದಿಂದ, ಅಂದರೆ ದಟ್ಸ್ ಮೆಜರಿಂಗ್ ಯಾರ್ಡ್. ಈಗ ಯು ಆರ್ ಟ್ರೈಂಗ್ ಟು ರಿಲೇಟ್, ಹಳೆ ಕಾಲದ್ದೇ ರಿಲೇಟ್ ಮಾಡ್ತಾ ಇದ್ದೀರಿ. ಹೌದು ಸರ್. ಅಂದರೆ ಐ ಥಿಂಕ್ ಇಟ್ ಈಸ್ ಸುಮಾರು 15 ವರ್ಷಗಳ ಕಾಲಕ್ಕಿಂತಲೂ ಪೂರ್ವದಲ್ಲಿ ಸರ್ ಇದು. 15,000 ವರ್ಷಗಳು. ದ್ವಾರಕಾ ನಗರ ಇಟ್ ವಾಸ್ ಬಿಲ್ಟ್ ಆನ್ ಪರ್ಫೆಕ್ಟ್ ವಾಸ್ತು ಪ್ರಿನ್ಸಿಪಲ್ಸ್. ಯಾರು ಶ್ರೀಕೃಷ್ಣ ರೆಫರ್ ಮಾಡ್ತಾರೆ, ನಮಗೆ ಒಂದು ಸಪ್ರೇಟ್ ನಗರ ಇರಲಿ ಅಂತೇಳಿ. ಅಫ್ಕೋರ್ಸ್ ಅದು ಆಮೇಲೆ ಅದು ಶಾಪಗ್ರಸ್ತ ನಗರ ಆಯ್ತದು. ಹೀಗೆಲ್ಲ ಇಟ್ ಹ್ಯಾಸ್ ಸಿಂಕ್ ಇನ್ ಟು ಓಷನ್ ಹೋಗಿದೆ ಅದು.